ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಟೊಮೊಟೊ, ಪೊಟ್ಯಾಟೊ ಮತ್ತು ಟರ್ಮರಿಕ್ನ ಯೂಸ್ ಮಾಡಿ ಮನೆಯಲ್ಲೇ ಬ್ಯೂಟಿ ಕ್ಯೂಬ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದರಿಂದ ನಮ್ಮ ಸ್ಕಿನ್ನು ಕ್ಲಿಯರ್ ಆಗುತ್ತೆ, ಬ್ರೈಟ್ ಆಗುತ್ತೆ, ಹಾಗೆ ಗ್ಲೋ ಕೂಡ ಆಗುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಾನು ಪೊಟ್ಯಾಟೊ ಬ್ಯೂಟಿ ಕ್ಯೂಬ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 3 ಆಲೂಗಡ್ಡೆ ತೊಗೊಂಡು ಈ ಥರ ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಪೊಟ್ಯಾಟೊ ಕ್ಯೂಬ್ಸ್ ಬೆನಿಫಿಟ್ಸ್ ಏನಂದರೆ ಸ್ಕಿನ್ನ ಮಾಯ್ಶ್ಚರ್ ಮಾಡಿ ಹೀಲ್ಸ್ನ ರಿಪೇರ್ ಮಾಡುತ್ತೆ, ಹಾಗೆ ಹ್ಯಾಕ್ನಿ ಸ್ಕಾರ್ಸು ಮತ್ತು ಡಾರ್ಕ್ ಸ್ಪಾಟ್ಸ್ನ ಲೈಟ್ ಮಾಡುತ್ತೆ, ಮತ್ತು ಡೆಡ್ ಸ್ಕಿನ್ನ ಮತ್ತು ಬ್ಲೆಮಿಷಸ್ನ ರಿಡ್ಯೂಸ್ ಮಾಡುತ್ತೆ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ 3 ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಒಂದು ಬೌಲ್ ಮತ್ತು ಜ್ಯೂಸ್ ಸ್ಟ್ರೈನರ್ ತಗೊಂಡು ನಾವು ರುಬ್ಕೊಂಡಿದ್ವಲ್ಲ ಪೊಟ್ಯಾಟೋನ ಫುಲ್ಲು ಅದಕ್ಕೆ ಹಾಕ್ಬಿಟ್ಟು ಪೊಟ್ಯಾಟೊ ಪಲ್ಪ್ಸ್ ಮತ್ತು ಜ್ಯೂಸ್ನ ಸಪ್ರೇಟ್ ಮಾಡ್ಕೊಳ್ಳಿ. ಈ ಪಲ್ಪ್ನ ನೀವು ಆಮೇಲೆ ಫೇಸ್ ಪ್ಯಾಕ್ ಆಗಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಥರದೊಂದು ಕಪ್ ತೊಗೊಂಡು ಪೊಟ್ಯಾಟೊ ಜ್ಯೂಸ್ ಎಲ್ಲ ಹಾಕ್ಬಿಟ್ಟು 1 ಸ್ಪೂನ್ ಅಲೋವೆರಾ ಜೆಲ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಒಂದು ಕಡೆ ಸ್ಟೋರ್ ಮಾಡಿ ಇಡಿ. ಟೊಮೊಟೊ ಬ್ಯೂಟಿ ಕ್ಯೂಬ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ 2 ಟೊಮೊಟೊ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ. ಕಟ್ ಮಾಡಿರೋದೆಲ್ಲ ಆದಮೇಲೆ ಈ ಥರದೊಂದು ಮಿಕ್ಸಿ ಜಾರ್ ತೊಗೊಂಡು ಟೊಮೊಟೊನೆಲ್ಲ ಕಟ್ ಮಾಡಿರೋದೆಲ್ಲ ಅದಕ್ಕೆ ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರದೊಂದು ಬೌಲು ಮತ್ತು ಜ್ಯೂಸ್ ಸ್ಟ್ರೈನರ್ ತೊಗೊಂಡು ರುಬ್ಕೊಂಡಿರೋದೆಲ್ಲ ಅದಕ್ಕೆ ಹಾಕ್ಬಿಟ್ಟು ಟೊಮೊಟೊ ಪಲ್ಪ್ ಮತ್ತು ಜ್ಯೂಸ್ನ ಸಪ್ರೇಟ್ ಮಾಡ್ಕೊಳ್ಳಿ. ಟೊಮೊಟೊ ಬ್ಯೂಟಿ ಕ್ಯೂಬ್ಸ್ ಬೆನಿಫಿಟ್ಸ್ ಏನಪ್ಪ ಅಂದರೆ ಸ್ಕಿನ್ನ ಬ್ರೈಟ್ ಮಾಡಿ ಓಪನ್ ಪೋರ್ಸ್ನ ಮಿನಿಮೈಸ್ ಮಾಡುತ್ತೆ, ಹಾಗೆ ನಮ್ಮ ಸ್ಕಿನ್ನ ಸ್ಮೂತ್ ಆ್ಯಂಡ್ ಸಾಫ್ಟ್ ಮಾಡಿ ಡಾರ್ಕ್ ಸರ್ಕಲ್ಸ್ನ ಲೈಟ್ ಮಾಡುತ್ತೆ. ಜ್ಯೂಸ್ ಎಲ್ಲ ಸಪ್ರೇಟ್ ಆದಮೇಲೆ ಈ ಥರದೊಂದು ಕಪ್ ತೊಗೊಂಡು ಜ್ಯೂಸ್ ಎಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ 1 ಸ್ಪೂನ್ ಹನಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಸ್ಟೋರ್ ಮಾಡಿ ಇಡಿ. ಲಾಸ್ಟ್ ಟರ್ಮರಿಕ್ ಬ್ಯೂಟಿ ಕ್ಯೂಬ್ಸ್. ಇದನ್ನು ಹೇಗೆ ಈ ಥರ ಒಂದು ಕಪ್ಪಿಗೆ ಅರ್ಧ ಕಪ್ ಕಾಯಿಸದೇ ಇಲ್ದಿರೋ ಹಾಲು ಹಾಕ್ಕೊಳ್ಳಿ, ಅಂದರೆ ರಾ ಮಿಲ್ಕ್. ಆಮೇಲೆ 1 ಸ್ಪೂನ್ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿಣ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇದು ನಮ್ಮ ಸ್ಕಿನ್ನ ಹೆಲ್ತಿಯಾಗಿ ಇರೋ ಹಾಗೆ ಮಾಡುತ್ತೆ, ಹಾಗೆ ನಮ್ಮ ಸ್ಕಿನ್ನ ಮೊಡವೆಗಳಿಂದ ದೂರ ಮಾಡಿ ಪಿಗ್ಮೆಂಟೇಷನ್ನ ರಿಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಈ ಥರದೊಂದು ಐಸ್ ಕ್ಯೂಬ್ ಟ್ರೇ ತೊಗೊಂಡು ನಾವು ಸ್ಟೋರ್ ಮಾಡ್ಕೊಂಡಿದ್ವಲ್ಲ ಟೊಮೊಟೊ ಜ್ಯೂಸ್, ಪೊಟ್ಯಾಟೊ ಜ್ಯೂಸ್ ಆ್ಯಂಡ್ ಟರ್ಮರಿಕ್ ಜ್ಯೂಸ್ನ ಒಂದೊಂದಕ್ಕೆ ಫಿಲ್ ಮಾಡ್ಕೊತಾ ಬನ್ನಿ. ನನ್ನ ಹತ್ರ ಒಂದೇ ಇದೆ ಐಸ್ ಟ್ರೇ, ಸೊ ಅದಕ್ಕೆ ನಾನು ಒಂದೊಂದು ಲೈನ್ಗೂ ಒಂದೊಂದು ಜ್ಯೂಸ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಎಕ್ಸ್ಟ್ರಾ ಇತ್ತು ಅಂದರೆ ನೀವು ಸಪ್ರೇಟಾಗಿ ಹಾಕೋಬೋದು. ಎಲ್ಲನೂ ಫಿಲ್ ಮಾಡ್ಕೊಂಡಿದ್ದಾದಮೇಲೆ 1/2 ಅವರ್ ರೆಫ್ರಿಜರೇಟರಲ್ಲಿ ಇಟ್ಬಿಟ್ಟು ಫ್ರೀಸ್ ಮಾಡಿ. 1/2 ಅವರ್ ಫ್ರೀಸ್ ಆದಮೇಲೆ ಈ ಥರ ಆಗಿರುತ್ತೆ. ಇದನ್ನು ನೀವು ಬೆಳಗ್ಗೆ ಅಥವಾ ರಾತ್ರಿ ಮುಖ ತೊಳ್ಕೊಂಡಾದ್ಮೇಲೆ ನಿಮ್ಮ ಸ್ಕಿನ್ ಮೇಲೆ ರಬ್ ಮಾಡಿ, ಅಥವಾ ಒಂದು ಸಾಫ್ಟ್ ಕ್ಲಾತಲ್ಲಿ ಅದನ್ನು ವ್ರ್ಯಾಪ್ ಮಾಡಿ ನಿಮ್ಮ ಫೇಸ್ಗೆ ರಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ಐಸ್ ಕ್ಯೂಬ್ನ ಅಪ್ ಟು 15 ಡೇಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಈ ಐಸ್ ಕ್ಯೂಬ್ನ ನಿಮ್ಮ ಫೇಸಲ್ಲಿ ಆ್ಯಕ್ನಿ ಪ್ರಾಬ್ಲಮ್ ಮತ್ತು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಎಲ್ಲಿದೆಯೋ ಅಲ್ಲಿ ಜೆಂಟ್ಲಿಯಾಗಿ ರಬ್ ಮಾಡಿ ಅಥವಾ ಅದ್ರ ಮೇಲೆ ಹಚ್ಕೊಳ್ಳಿ. ಈ ಐಸ್ ಕ್ಯೂಬ್ನ ನಿಮ್ಮ ಫೇಸಲ್ಲಿ ಆ್ಯಕ್ನಿ ಸ್ಕಾರ್ಸ್ ಮತ್ತು ಡಾರ್ಕ್ ಸ್ಪಾಟ್ಸ್ ಎಲ್ಲಿದೆಯೋ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಅಥವಾ ಅದ್ರ ಮೇಲೆ ಡ್ಯಾಪ್ ಮಾಡ್ಕೊಳ್ಳಿ.
ಈ ಐಸ್ ಕ್ಯೂಬ್ನ ನಿಮ್ಮ ಕಣ್ಣಿನ ಕೆಳಗಡೆ ಈ ಮಿಕ್ಸ್ಚರ್ ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗೋವರೆಗೂ ಡ್ಯಾಪ್ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಬಾಯ್.